ಬೆಂಗಳೂರಿನಲ್ಲಿ ಆಲೂಗಡ್ಡೆ ಚಿಪ್ಸ್ ತಿನ್ನುವ ಮುನ್ನ ಹುಷಾರಾಗಿರಿ. ಬಾಯಿಗೆ ರುಚಿ ಅಂತ ಹೇಳಿ ಚಪ್ಪರಿಸಿ ಆಲೂಗಡ್ಡೆ ಚಿಪ್ಸ್ ಅನ್ನ ನೀವು ತಿಂತೀರಾ? ಹಾಗಿದ್ರೆ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ, ಯಾಕಂದ್ರೆ ಬೇಕರಿಯಲ್ಲಿ ತಯಾರಾಗ್ತಾ ಇದೆ ಕೊಳೆತ ಆಲೂಗಡ್ಡೆಯ ಚಿಪ್ಸ್. ಆಲೂಗಡ್ಡೆ ಚಿಪ್ಸ್ ಮಾರ್ತಾ ಇದ್ದ ರಸ್ತೆ ಬದಿಯ ಬೇಕರಿಯನ್ನ ಸೀಸ್ ಮಾಡಲಾಗಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬೇಕರಿ. ಅಧಿಕಾರಿಗಳಿಂದ ದಾಳಿ ನಡೆಯುತ್ತೆ. ಶ್ರೀ ಸಾಯಿರಾಮ್ ಹಾಟ್ ಚಿಪ್ಸ್ ಬೇಕರಿಯನ್ನ ಜಪ್ತಿ ಮಾಡಿದ್ದಾರೆ. ಕೊಳೆತ ಆಲೂಗಡ್ಡೆ, ಕೊಳಚೆ ನೀರಿನಿಂದ ಚಿಪ್ಸ್ ಅನ್ನ ತಯಾರು ಮಾಡ್ತಾ ಇದ್ರು. ಬೀದಿಯಲ್ಲೂ ಇಂತಹ ಚಿಪ್ಸ್ ಅಂಗಡಿಗಳನ್ನ ನಾವು ನೋಡ್ತೀವಿ. ಆದರೆ ಅಲ್ಲಿನ ಕ್ಲೀನಿನೆಸ್ ಹೇಗಿರುತ್ತೆ, ವಸ್ತುಗಳಿಗೆ, ಆಹಾರ ಪದಾರ್ಥಗಳಿಗೆ ಬಳಸುವಂತಹ ಸಾಮಗ್ರಿಗಳು ಎಷ್ಟು ಗುಣಮಟ್ಟತೆಯಿಂದ ಕೂಡಿರುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಈಗ ಇದು ಎಲ್ಲಿ ಬಂದಾಗ ಇಲ್ಲೆಲ್ಲ ತುಂಬ ಒಳಗಡೆ ಗಲೀಜಿದೆ, ಒಂದು ಚೂರೂ ಏನು ಹೈಜಿನಿಕ್ ಆಗಿಲ್ಲ. ಮತ್ತು ಅವ್ರು ಏನು ತೊಳಿತಾ ಇರೋದು ಇಲ್ಲಿ ಅದು ಕ್ವಾಲಿಟಿನೇ ಇಲ್ಲ ಅದು. ಸೊ ಇಮಿಡಿಯೇಟಾಗಿ ಅವ್ರು ನೋಟಿಸ್ ಕೊಟ್ಬಿಟ್ಟು ಈಗ ಮುಚ್ತಾ ಇದ್ದೀವಿ ಅವ್ರಿಗೆ. ಈಗ ಆಲ್ರೆಡಿ ಇದು ಫುಡ್ ಸ್ಯಾಂಪಲ್ ತೊಗೊಂಡಿದ್ದೀವಿ. ಇವರು ಫುಡ್ ಸೇಫ್ಟಿ ಆಫೀಸರು ಅವ್ರು ಅಲ್ಲಿಂದ ಇದಕ್ಕೆ ಕಳಿಸ್ತಾರೆ, FSSAI ಆಗಿ ಅದು ಟೆಸ್ಟ್ ಮಾಡಿಸ್ತಾರೆ. ಟೆಸ್ಟ್ ಮಾಡಿಸ್ಬಿಟ್ಟು ಇದು ಮಾಡ್ತಾರೆ. ಅಲ್ಲಿವರೆಗೆ ಇದು ಗಲೀಜು ಇರೋವರೆಗೆ ಇದು ಓನರ್ ಇಲ್ಲ ಇಲ್ಲಿ. ಸೊ ಅವ್ರು ಬಂದು ಇದು ಮಾಡುವವರೆಗೆ ಇದು ಕ್ಲೋಸ್ ಇರಬೇಕು. ನೋಟಿಸ್ ಕಾರಣ ಹೇಳ್ಬಿಟ್ರು ಕೂಡ ನೀವು ಕಣ್ಣು ಮುಂದೆನೇ ಇದೆ ಕೊಳೆತ ಗಡ್ಡೆಗಳನ್ನು ಮಾಡ್ತಾರೆ, ನೀವು ಕ್ರಮ ಕೈಗೊಳ್ಬೋದಲ್ವಾ ಸರ್? ಇಲ್ಲ, ಇದು ಕ್ಲೋಸ್ ಮಾಡ್ತೀವಲ್ಲ, ಕ್ಲೋಸ್ ಮಾಡ್ತೀವಿ ಈಗ. ಮತ್ತೆ ಈಗ ಇದು ಲೈಸೆನ್ಸ್ ಏನಾದ್ರು ಲೈಸೆನ್ಸ್ ಕ್ಯಾನ್ಸಲ್ ಅದು ಇದು ಮಾಡಬೇಕು. ಅದು ಪ್ರೊಸೀಜರ್ ಇರ್ತದೆ, ಆ ಪ್ರೊಸೀಜರ್ ಪ್ರಕಾರ ಹೋಗಬೇಕು. ಈಗ ಇದು ಎಲ್ಲಿ ಬಂದಾಗ ಇಲ್ಲೆಲ್ಲ ತುಂಬ ನಾವು ತೊಗೊಂಡಿದ್ದೀವಿ ಸರ್. ಸಾಯಂಕಾಲ ತೊಗೊಂಡೋಗಿದ್ದೆ. ತೊಗೊಂಡೋದಾಗ ಮತ್ತೆ ನನಗೆ ಸ್ವಲ್ಪ ಡೌಟ್ ಬಂತು. ಎಲ್ಲ ಕಪ್ಪಿಟ್ಟು ಚಿಪ್ಸು ಏನಂತ ಬಂದು ನೋಡಿದಾಗ ಇಲ್ಲಿ ಆಲೂಗಡ್ಡೆನ ಹುಳ ಇರ್ತಕ್ಕಂಥ ಆಲೂಗಡ್ಡೆ ನಗ್ತಾ ಇದ್ರು. ಆ ನಂತರ ನೋಡಿ ನಾನು ತಕ್ಷಣ ಬಂದು ಮಾಧ್ಯಮದವರಿಗೆಲ್ಲ ಕೇಳಿದ್ದೆ, ಇದು ಎಲ್ಲ ಕಡೆ ಮುಖ್ಯ ಅಂತಕ್ಕಂಥ ವಿಚಾರ. ದಯವಿಟ್ಟು ಇನ್ಮೇಲೆ ಯಾರೇ ಗ್ರಾಹಕರಾಗಿರಲಿ ಚಿಪ್ಸ್ ಅಂಗಡಿಗಳು ಹೋದಾಗ ಇವೆಲ್ಲ ಗಮನಿಸಿ. ಮಕ್ಕಳು ಬೇಕು ಅಂತ ಹಠ ಮಾಡ್ತಾರೆ, ಚಿಪ್ಸ್ ಅಂಗಡಿಗಳು ಆ ತಿಂಡಿ ಕೊಡಿಸಿ ಗಲಾಟೆ ಮಾಡ್ತಾರೆ. ಆಗ ಕೊಡಿಸ್ಬೇಕಾದಾಗ ಸ್ವಲ್ಪ ಎಕ್ಸ್ಪೈರಿ ಡೇಟು, ಆಮೇಲೆ ಅಜಿನೋಮೋಟೊ ಹಾಕಿರ್ತಕ್ಕಂಥದ್ದು, ಅವೆಲ್ಲ ಟೇಸ್ಟಿಂಗ್ ಪೌಡರ್ ಹಾಕಿರ್ತಕ್ಕಂಥವೆಲ್ಲ ಮಕ್ಕಳು ಕೊಡಿಸ್ಬೇಡಿ, ಇದರಿಂದ ವಾಮಿಟ್ ಆಗ್ತದೆ.